ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗಿರಳ್ಳಿ. ರಾಜ್ಯದಲ್ಲಿ ದ್ವೇಷ ಭಾಷಣ ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ರೀತಿ ವಿಚಾರ ಅನ್ನುವಂಥದ್ದು. ಯಾಕಂದ್ರೆ ದ್ವೇಷ ಭಾಷಣ ಮಾಡಿದ್ರೆ ಎಲ್ಲೊಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಇದೀಗ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಈಗಾಗಲೇ ದ್ವೇಷ ಭಾಷಣ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ, ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಘಟನೆಗಳಾದಂಥ ಸಂದರ್ಭದಲ್ಲಿ, ಅಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ, ಅಲ್ಲಿ ಯಾರಾದರೂ ಒಬ್ಬರು ದ್ವೇಷ ಭಾಷಣವನ್ನು ಮಾಡಿದ್ರೆ ಆ ಒಂದು ಹೋರಾಟದ ಕಿಚ್ಚು ಬೇರೆ ಬೇರೆ ರೀತಿಯಾಗಿ ಹೆಚ್ಚಾಗುವಂಥದ್ದು, ಹೀಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಇದೀಗ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷದವರೆಗೆ ಸಜೆಯನ್ನು ವಿಧಿಸುವಂತ ನಿಟ್ಟಿನಲ್ಲಿ ಒಂದು ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸುವಂಥದ್ದು. ಅದ್ರ ಜೊತೆಗೆ ಕೃತ್ಯ ಮರುಕಳಿಸಿದರೆ 2 ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ಅನ್ನುವಂಥದ್ದು, ಮತ್ತೆ 1 ಲಕ್ಷ ರೂ ಕೂಡ ದಂಡಗೆ ಅವಕಾಶ ಮಾಡಿಕೊಡುವಂಥ ಒಂದು ವಿಧೇಯಕ. ಅದ್ರ ಜೊತೆಗೆ ದ್ವೇಷ ಭಾಷಣ ನಿಯಂತ್ರಣ ಮಾಡುವಂಥ ಮಸೂದೆಗೆ ಈಗಾಗಲೇ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟಿರುವಂಥದ್ದು. ಈ ಒಂದು ಮಂಡನೆ ಅಂದರೆ ಈ ಒಂದು ವಿಧೇಯಕ ಏನಿದೆ, ಇದನ್ನ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸಾಮಾನ್ಯವಾಗಿ ದ್ವೇಷ ಭಾಷಣ ಮಾಡುವಂಥವ್ರು ಯಾರು ಅಂತಂದ್ರೆ, ಯಾವ್ದಾದ್ರು ಒಂದು ಸಂಘಟನೆಯವರು, ಮತ್ತೆ ಯಾರಾದರೂ ಯಾವ್ದಾದ್ರು ಒಂದು ಸಮುದಾಯಕ್ಕೆ ಸೀಮಿತವಾಗುವಂಥವ್ರು, ಮತ್ತೆ ಆ ಒಂದು ಸಮುದಾಯದ ದ್ವೇಷ ಭಾಷಣ ಮಾಡೋದ್ರ ಮುಖಾಂತರವಾಗಿ ಸಮುದಾಯವನ್ನು ರೊಚ್ಚಿಗೆಳಿಸುವಂಥದ್ದು, ಮತ್ತೆ ಬೇರೆ ರೀತಿಯಾಗಿ ಒಂದು ರೀತಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡುವಂಥದ್ದು. ಹೀಗೆ ಜನರ ಮನಸ್ಸು ಪರಿವರ್ತನೆ ಆದ ನಂತರವಾಗಿ ಸಾಕಷ್ಟು ಸಮಸ್ಯೆಗಳು ಮತ್ತೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಕೂಡ ನಡೀತಾ ಇತ್ತು. ಇದಕ್ಕೆ ಕಡಿವಾಣ ಹಾಕಬೇಕು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ದಿನಗಳಿಂದನೂ ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ರೂಪಿಸಿತು. ಅದಕ್ಕೆ ಪೂರಕವಾಗಿಯೇ ಇದೀಗ ರಾಜ್ಯ ಸರ್ಕಾರ ಏನು ಈ ಒಂದು ದ್ವೇಷ ಭಾಷಣ ನಿಯಂತ್ರಣಕ್ಕೆ ಒಂದು ಮಸೂದೆಯನ್ನು ಕೂಡ ತಂದಿರುವಂಥದ್ದು. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ವಿಸ್ತೃತ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಕ್ಯಾಬಿನೆಟ್ನಲ್ಲಿ ಒಂದು ವಿಧೇಯಕನ ತಂದಿದ್ದು. ಆ ಒಂದು ವಿಧೇಯಕದ ಬಗ್ಗೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಧೇಯಕಕ್ಕೆ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಆ ಒಂದು ವಿಧೇಯಕವನ್ನು ವಿಧಾನ ಪರಿಷತ್ ಆಗಿರ್ಬೋದು ಮತ್ತು ವಿಧಾನಸಭೆಯಲ್ಲಿ ಮಂಡಿಸೋದ್ರ ಮುಖಾಂತರವಾಗಿ ಅಲ್ಲಿ ಅನುಮೋದನೆ ತೆಗೆದುಕೊಂಡು ಗವರ್ನರ್ ಮುಖಾಂತರವಾಗಿ ಒಂದು ಕಾನೂನನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಿರುವಂಥದ್ದು. ಬಹುಶಃ ಚಳಿಗಾಲದ ಅಧಿವೇಶನದ ಮೊದಲ ವಾರದಲ್ಲೇ ಈ ಒಂದು ವಿಧೇಯಕ ಕಾನೂನು ಏನಿದೆ ಅದನ್ನ ಜಾರಿಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸುವಂತ ಸಾಧ್ಯತೆ ಇದೆ. ಆ ಮುಖಾಂತರವಾಗಿ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅಂದ್ರೆ ಧಾರ್ಮಿಕವಾಗಿ ಆಗಿರ್ಬೋದು, ಆಗಿರ್ಬೋದು, ಮತ್ತೆ ಸಾಮಾಜಿಕವಾಗಿ ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೆ ಅಂಥವರಿಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಂತ ಬಿಗಿಯಾದಂಥ ಒಂದು ಕ್ರಮಗಳನ್ನ ಅನುಸರಿಸೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕವನ್ನ ಜಾರಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ವಿಶೇಷವಾಗಿ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ಒಂದು ವಿಧೇಯಕ ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಯಾವುದೊಂದು ಘಟನೆ ಆಯಿತು ಅಂತಂದ್ರೆ ಅಲ್ಲಿ ಒಂದು ರೀತಿ ಕೋಮುಗಲಭವನ್ನು ಸೃಷ್ಟಿ ಮಾಡುವಂಥದ್ದು, ಮತ್ತೆ ದ್ವೇಷ ಭಾಷಣ ಮಾಡುವಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯಾದಂಥ ಜನರನ್ನ ಪರಿವರ್ತನೆ ಮಾಡುವಂಥ ಒಂದು ಕೃತ್ಯಗಳು ಕೂಡ ನಡೀತಾ ಇತ್ತು. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದಷ್ಟು ಕಾನೂನನ್ನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದು ಸಫಲ ಆಗ್ತಾ ಇರಲಿಲ್ಲ. ಇದೀಗ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಚರ್ಚೆ ಮಾಡೋದ್ರ ಮುಖಾಂತರವಾಗಿ, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಇದಕ್ಕೆ ಒಂದು ಕಾನೂನನ್ನ ತರಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಈ ಒಂದು ಕಾನೂನನ್ನು ಜಾರಿಯನ್ನು ಮಾಡ್ತಾ ಇರುವಂಥದ್ದು. ಇದು ಸೀಮಿತವಾಗಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಮಾಧ್ಯಮಗಳಲ್ಲೂ ಕೂಡ ಯಾರು ಏನು ದ್ವೇಷ ಭಾಷಣ ಮಾಡುವಂಥದ್ದು, ಮತ್ತೆ ಜನಾಂಗೀಯವಾಗಿ ಆಗಿರ್ಬೋದು, ಮತ್ತೆ ಮತೀಯವಾದಿ ಆಗಿರ್ಬೋದು, ಮತ್ತೆ ಬೇರೆ ರೀತಿಯಾಗಿ ಯಾರೆಲ್ಲ ಮಾತಾಡ್ತಾರೆ ಇದಕ್ಕೆ ಒಂದು ಕಡಿವಾಣ ಯಾರು ಮಾತಾಡ್ತಾರೆ ಅಂಥವ್ರಿಗೆ ಒಂದು ರೀತಿ ಇವರಿಗೆ ಬಿಸಿ ಮುಟ್ಟಬೇಕು, ಮತ್ತೆ ಇವರಿಗೆ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ವಿಧೇಯಕವನ್ನ ಜಾರಿ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನೋಂದಣಿ ಮತ್ತು ನೋಂದಣಿ ಆಗದ ಸಂಸ್ಥೆ ಸದಸ್ಯರ ದ್ವೇಷ ಭಾಷಣಕ್ಕೂ ಕೂಡ ಇದು ಅನ್ವಯ ಆಗುವಂಥದ್ದು. ಮತ್ತೆ ಧರ್ಮ, ಪಂಗಡ, ಜಾತಿ ಸೇರಿ ಹಲವು ವಿಷಯಗಳ ದ್ವೇಷ ಭಾಷಣಕ್ಕೂ ಕೂಡ ಇದು ಬ್ರೇಕ್ ಹಾಕುವಂಥದ್ದು. ಮತ್ತೆ ಭಾಷಣ, ಮುದ್ರಣ, ವಿದ್ಯುನ್ಮಾನ ಸ್ವರೂಪದಲ್ಲಿ ದ್ವೇಷ ಸೃಷ್ಟಿಸುವಂತಿಲ್ಲ. ಹೀಗೆ ಪ್ರಮುಖವಾದಂಥ 2-3 ಅಂಶಗಳ ಮುಖಾಂತರವಾಗಿ ಈ ಒಂದು ವಿಧೇಯಕ ಜಾರಿ ಆಗ್ತಾ ಇರುವಂಥದ್ದು. ಈ ಒಂದು ವಿಧೇಯಕ ಸಾಕಷ್ಟು ನಿರೀಕ್ಷೆಯಿಂದ ಕೂಡಿದೆ. ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ಕೃತ್ಯಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಪಣವನ್ನು ತೊಡೋದ್ರ ಮುಖಾಂತರವಾಗಿ ಈ ಒಂದು ವಿಧೇಯಕವನ್ನು ಜಾರಿ ಮಾಡ್ತಾ ಇದೆ. ಆದರೆ ಈ ಒಂದು ವಿಧೇಯಕ ಜಾರಿ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿಯೇ ಸದನದಲ್ಲಿ ಇದು ಒಂದು ಸದ್ದು ಗದ್ದಲಕ್ಕೂ ಕೂಡ ಸಾಕ್ಷಿಯಾಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕೂಡ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಈ ಒಂದು ವಿಧೇಯಕದ ಬಗ್ಗೆ ಇಲ್ಲೊಂದು ಕಡೆ ಸದನದಲ್ಲಿ ಅದನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಒಂದು ರೀತಿ ಪ್ರಶ್ನೆ ಮಾಡುವಂತ
ಅಂತಲೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಯಾವಾಗ ರಾಜ್ಯ ಸರ್ಕಾರ ವಿಧೇಯಕ ಜಾರಿ ಮಾಡಿತು ಅದಾದ ನಂತರವಾಗಿಯೂ ಕೂಡ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡು ಹೈಕಮಾಂಡ್ ಅಂದ್ರೆ ಕೇಂದ್ರದ ನಾಯಕರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದಷ್ಟು ಈ ಒಂದು ಏನು ವಿಧೇಯಕದ ಬಗ್ಗೆ ಯಾವ ರೀತಿಯಾಗಿ ಸದನದಲ್ಲಿ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ದ್ವೇಷ ಭಾಷಣ ಮಾಡುವಂತವರು ಪರೋಕ್ಷವಾಗಿ ಆಪಾದನೆ ಮಾಡುವಂಥದ್ದು ಬಿಜೆಪಿ ನಾಯಕರ ಮೇಲೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ನಾಯಕರು ಅಲ್ಲಿ ಪ್ರತಿಭಟನೆ ಮಾಡಿ ಹೋಗಿ ಬೇರೆ ರೀತಿಯಾಗಿ ಜನರನ್ನ ಪರಿವರ್ತನೆ ಮಾಡ್ತಾರೆ ಅನ್ನೋದು ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಬಾರಿ ಕೂಡ ಆಪಾದನೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಕೇವಲವಾಗಿ ರಾಜಕೀಯ ನಾಯಕರನ್ನು ಕೂಡ ಇವರು ಟಾರ್ಗೆಟ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಬಿಜೆಪಿ ನಾಯಕರು ಈ ಒಂದು ವಿಧೇಯಕದ ಬಗ್ಗೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ಮುಂದಾಗಿರುವಂಥದ್ದು. ಇದು ರಾಜಕೀಯಕ್ಕೂ ಕೂಡ ಬರುತ್ತೆ. ಅಂದ್ರೆ ರಾಜಕೀಯವಾಗಿ ಮಾತಾಡುವಂತ ರಾಜಕೀಯವಾಗಿ ದ್ವೇಷ ಭಾಷಣ ಮಾಡುವಂಥವ್ರಿಗೂ ಕೂಡ ಅನ್ವಯ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಒಂದಷ್ಟು ಗೊಂದಲ ಇದೆ. ಆದರೆ ಸದ್ಯಕ್ಕಂತೂ ರಾಜ್ಯ ಸರ್ಕಾರ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಮತ್ತೆ ಸಾಮಾಜಿಕವಾಗಿ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಸೀಮಿತವಾದಂಥ ಒಂದು ವಿಧೇಯಕ ಕಾನೂನು ಅನ್ನೋ ಮಾತನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಈ ಒಂದು ವಿಧೇಯಕದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೋದು. ಮತ್ತೆ ಈ ಒಂದು ವಿಧೇಯಕದ ಬಗ್ಗೆನೂ ಕೂಡ ಒಂದಷ್ಟು ಸಡಿಲಿಕೆ ಮಾಡುವಂಥದ್ದು. ಅಂದ್ರೆ ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಹೋದ್ರೂ ಕೂಡ ಈ ಒಂದು ಕಾನೂನು ಜಾರಿ ಆಗುತ್ತೆ ಅನ್ನೋ ಮಾತನ್ನ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬದಲಾದ ಸಂದರ್ಭದಲ್ಲಿ ಈ ಒಂದು ವಿಧೇಯಕದ ಬಗ್ಗೆ ಕೂಡ ಬೇರೆ ಬಂದಂತ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆ ಆಗಿರುವಂಥದ್ದು. ಅದೇನಿದ್ರು ಕೂಡ ಈಗ ದ್ವೇಷ ಭಾಷಣ ಮಾಡಿದ್ರೆ ಒಂದ್ ರೀತಿ 7 ವರ್ಷ ಸಜೆ, ಅಂದ್ರೆ ಮುಖ್ಯವಾಗಿ 5,000 ದಂಡ, ಹೀಗೆ ಯಾರು ಆರೋಪ ಸಾಬೀತಾದ್ರೆ 1 ರಿಂದ 2, 2 ರಿಂದ 7 ವರ್ಷದವರೆಗೆ ಈ ರೀತಿಯಾಗಿ ಒಂದಷ್ಟು ಕಾನೂನನ್ನ ಜಾರಿ ಮಾಡೋದ್ರ ಮುಖಾಂತರವಾಗಿ ಕೆಲವೊಂದ್ ಕಡೆಗೆ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮಹತ್ವದ ನಿಲುವನ್ನ ತೆಗೆದುಕೊಂಡಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.